ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಗಿಯಿತು ಎಲೆಕ್ಷನ್ ಧೂಳು, ಶುರುವಾಯ್ತು ಈಗ ಕುರ್ಚಿಯ ಜೋರು. ಕೇರಳದಲ್ಲಿ ಆಯ್ಕೆ ಆಗ್ಬಿಟ್ರು ಸಿಎಂ, ಆದ್ರೆ ಕರ್ನಾಟಕದಲ್ಲಿ ಚುರುಕಾಗ್ಬಿಟ್ಟಿದ್ದಾರೆ ಈಗ ಡಿಸಿಎಂ ಅವರು. ಸಾಧನಾ ಸಮಾವೇಶದ ಸಕ್ಸಸ್ ಒಂದು ಕಡೆ ಕಾಂಗ್ರೆಸ್ ಅನ್ನ ಆವರಿಸಿಕೊಂಡಿದೆ. ನೋಡಿ, ಎಲೆಕ್ಷನ್ನಿನ ಧೂಳು ಮುಗಿಯಿತು, ಆದ್ರೆ ಕುರ್ಚಿಯ ವಿಚಾರಗಳು ಪ್ರಸ್ತಾಪ ಆಗ್ತಿದೆ. ಕೇರಳದಲ್ಲಿ ಆಯ್ಕೆಯಾದ್ರು ಸಿಎಂ, ಆದ್ರೆ ಕರ್ನಾಟಕದಲ್ಲಿ ಚುರುಕಾದ್ರು ಡಿಸಿಎಂ ಅವರು. ಸಾಧನಾ ಸಮಾವೇಶದ ಸಕ್ಸಸ್ಸು, ಸೀಟು ಬದಲಾವಣೆಯ ಪ್ರೊಸೆಸ್ಗಳಾಗ್ತಿದೆ. ಹೈಕಮಾಂಡ್ ಅಂಗಳದ ಚೆಂಡಿದೆ, ಜೋರಾಗುತ್ತಾ ಈ ಕುರ್ಚಿಯ ಫೈಟು? ಏನಿಲ್ಲ, ವೇಟಿಂಗು, ಗೇಮ್ ಚೇಂಜಿಂಗ್ ಹಂತಕ್ಕೆ ಹೈಕಮಾಂಡ್ ಮೀಟಿಂಗ್ ಆಗ್ತಿದೆ. ಅಂಥದ್ದೊಂದು ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಕೇರಳದಲ್ಲಿ 10-11 ದಿನ ಕಾದು ಅಂತೂ ಇಂತೂ ಸಿಎಂ ಯಾರು ಅನ್ನೋದು ಗಟ್ಟಿ ಆಯ್ತು, ಪ್ರಮಾಣ ವಚನ ಮುಗೀತು. ಆದರೆ ಈ ಚುನಾವಣೆ ಭರಾಟೆಗಳ ನಂತರ ಕುರ್ಚಿಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ಕಾಂಗ್ರೆಸ್ಸಿಗೆ 3 ವರ್ಷದ ಸೆಲೆಬ್ರೇಷನ್, ಸಾಧನಾ ಸಮಾವೇಶದ ಒಂದು ಸಂಭ್ರಮ ಆಗ್ತಿದೆ. ಆದರೆ ಬದಲಾವಣೆ ಆಗುತ್ತಾ, ಕುರ್ಚಿ ಚೇಂಜ್ ಆಗುತ್ತಾ, ಸಂಪುಟ ಪುನರ್ರಚನೆ ಇದೆಯಾ ಅನ್ನುವಂಥ ಒಂದು ನಿರ್ಧಾರದ ಚೆಂಡೇನಿದೆಯಲ್ಲ, ಇದು ಎಐಸಿಸಿಯ ನಾಯಕರ ಮುಂಭಾಗದಲ್ಲಿದೆ, ಹೈಕಮಾಂಡ್ ನಾಯಕರ ಪಟ್ಟಿಯಲ್ಲಿದೆ. ಇನ್ನು ವೇಟಿಂಗ್ ಏನೂ ಇಲ್ಲ, ಗೇಮ್ ಚೇಂಜಿಂಗ್ ಹಂತಕ್ಕೆ ಹೈಕಮಾಂಡ್ ಹಂತದಲ್ಲಿ ಮೀಟಿಂಗ್ ಆಗ್ತದೆ. ಸಾಧನಾ ಸಮಾವೇಶವೇ ಒಂದು ರೀತಿ ಡೆಡ್ಲೈನ್ ರೀತಿಯಾಗಿತ್ತು, ಒಂದು ಗಡಿ. ಆ ಗಡಿ ಇವತ್ತು ಮೀರಿ ಹೋಗಿದ್ದು ಒಂದಿಷ್ಟು ಅನುಮಾನ ಕೂಡ ಕಾರಣ ಆಗ್ತಿದೆ. ಪ್ರಮುಖವಾಗಿ ದೊಡ್ಡ ಮಟ್ಟದ ರಾಜಕೀಯ ಜಟಾಪಟಿಗಳು ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿಯ ಗದ್ದುಗೆಯ ಬಿರುಗಾಳಿ ಎದ್ದುಬಿಟ್ಟಿದೆ. ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ರ ಅಂತ. ಯಾಕಂತಂದ್ರೆ ಸಾಧನಾ ಸಮಾವೇಶದಲ್ಲಿ ಬಂಡೆ ಟ್ರಬಲ್ ಶೂಟ್ ಮಾಡಿದ್ದಾರೆ. ವೇದಿಕೆ ಮೇಲೇನೆ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಗದ್ದುಗೆಯ ಸಮರಕ್ಕೆ ಡಿಕೆಶಿ ಹೊಡೆದ್ರ ಹೊಸ ಅಸ್ತ್ರ ಅನಿಸ್ತಿದೆ. ಸಾಧನಾ ಸಮಾವೇಶದ ನೆರಳಲ್ಲಿ ಹಳೆ ಒಪ್ಪಂದದ ಕಿಡಿಯನ್ನ ಹಚ್ಚಿಸ್ಬಿಟ್ರ. ಎಲ್ಲರೂ ಕೂಡ ಸಾಧನೆ ಬಗ್ಗೆ ಮಾತನಾಡ್ತಿದ್ರೆ ಡಿಕೆ ಶಿವಕುಮಾರ್ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಮತ್ತೆ ಶುರು ಆಗ್ಬಿಡುತ್ತಾ ಪವರ್ ಶೇರಿಂಗಿನ ಆಟ, ಚದುರಂಗದಾಟ ಏನಾಗ್ಬಿಡುತ್ತೆ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ವೇದಿಕೆಯಲ್ಲಿ ಆಡಿರುವಂತ ಮಾತು ಅನುಮಾನಕ್ಕೆ ಕಾರಣ ಆಗ್ತಿದೆ. ಅಂದ್ರೆ ಅಧಿಕಾರ ಹಂಚಿಕೆಯ ಬಗ್ಗೆ ಪ್ರಸ್ತಾಪಿಸಿದ್ರ ಡಿಸಿಎಂ ಡಿಕೆ ಅವರು. ದೇವರು ಕೊಟ್ಟಿರೋದು 2ನೇ ಆಯ್ಕೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಒಂದು ಕೊಟ್ಟು ಹೋಗಬೇಕು, ಇಲ್ಲ ಅಂತಂದ್ರೆ ಬಿಟ್ಟು ಹೋಗಬೇಕು. ಯಾವ ವಿಚಾರ ಇದು? ಸಾಧನಾ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರ ಮಾರ್ಮಿಕ ಮಾತು ಬೇರೆ ಬೇರೆ ಆಯಾಮ ಪಡ್ಕೊಂತಿದೆ. ಅಧಿಕಾರ ಹಂಚಿಕೆಯ ಬಗ್ಗೆ ಹೇಳಿದ್ರ ಅಥವಾ ಸಚಿವರಿಗೆ ಮಾತು ಹೇಳಿದ್ರ? ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಡಿಸಿಎಂ ಅವರ ಮಾತು. ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು. ಹಾಗಾದ್ರೆ ಕೊಟ್ಟು ಹೋಗು ಬಿಟ್ಟು ಹೋಗುವ ಬಗ್ಗೆ ಈ 2.5 ವರ್ಷದ ಒಪ್ಪಂದ ಮಾತನಾಡ್ಬಿಟ್ರ? ಕುರ್ಚಿ ಬಿಟ್ಟು ಹೋಗಬೇಕು ಇಲ್ಲ ಕೊಟ್ಟು ಹೋಗಬೇಕು ಅನ್ನುವಂಥ ಕ್ರಾಂತಿ ನುಡಿನ? ಇಲ್ಲ ಅಂತಂದ್ರೆ ಸಂಪುಟ ಪುನರ್ರಚನೆಯ ದೊಡ್ಡ ಸರ್ಕಸ್ ನಡೀತಿದ್ಯಲ್ಲ, ಈ ಸಚಿವರಾಗಬೇಕಂತ ಇರುವಂತ ನಾಯಕರಿಗೆ ಟಾಂಗ್ ಕೊಟ್ಟು ಮಾತನಾಡ್ಬಿಟ್ರ ಅನ್ನುವ ಆಯಾಮದಲ್ಲಿ ಚರ್ಚೆ ಆಗ್ತಿದೆ. ಯಾಕಂದ್ರೆ ಸಾಧನಾ ಸಮಾವೇಶದ ವೇದಿಕೆಯಲ್ಲಿ ಕಾಂಗ್ರೆಸ್ಸಿನ ಎಲ್ಲಾ ನಾಯಕರು ಹೇಳಿದ್ದೊಂದೇ, ನಾವು ನುಡಿದಂತೆ ನಡೆದಿದ್ದೀವಿ, ಸರ್ಕಾರ ಒಳ್ಳೆ ರೀತಿಯಾಗಿ ಹೋಗ್ತಿದೆ, ನಾವು ಗೆದ್ದರಾಮಯ್ಯನ ಸರ್ಕಾರ ಅಂತ ಬೀಗ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವರು ತಮ್ಮ ಕನಸು, ಕೊಟ್ಟ ಮಾತು, ತಾನು ಮಾಡಿರುವಂತಹ ಶ್ರಮ, ಪಕ್ಷಕ್ಕೋಸ್ಕರ ಪಕ್ಷನಿಷ್ಠೆಯ ಚಟುವಟಿಕೆಯ ಬಗ್ಗೆ ಬಟ್ಟೆ ಸುತ್ತಕೊಂಡೇ ಮಾತನಾಡ್ದಂಗಿತ್ತು. ಅಷ್ಟೇ ನೈಸಾಗಿ ಹೇಳಿದ್ರು. ಈ ಮಾತು ಯಾರಿಗೆ ಕೊಟ್ಟು ಹೋಗಬೇಕು, ಏನು ಬಿಟ್ಟು ಹೋಗಬೇಕು ಎನ್ನುವಂಥ ವಿಚಾರ ಚರ್ಚೆ ಆಗ್ತಿದೆ. ಸಚಿವರಿಗ ಅಥವಾ ಹೈಕಮಾಂಡ್ ನಾಯಕರಿಗೇನ ಅಂತ? ಯಾಕಂತಂದ್ರೆ ಈ ಒಪ್ಪಂದ ಆಗಿದ್ರೆ ಒಪ್ಪಂದ ಆಗಿರೋದು ಅವರ ನಡುವಿನಲ್ಲಿ. ಈ ನಿಟ್ಟಿನಲ್ಲಿ ಅಧಿಕಾರ ಸಿಕ್ಕ ವೇಳೆ ಸಚಿವರು ಶಕ್ತಿ ತುಂಬಿದ್ದಾರೆ. ಆಗ ಕಾಂಗ್ರೆಸ್ ಸರ್ಕಾರ ಬಹಳ ಚೆನ್ನಾಗಿ ಹೋಗ್ತಿದೆ ನೋಡಿ, ಬರ್ದಿಟ್ಕೊಳ್ಳಿ, ಮುಂದೆ ಕೂಡ ನಾವೇ ಬರ್ತೀವಿ, ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ಸಾಧನಾ ಸಮಾವೇಶದಲ್ಲಿ ತಮ್ಮ ಮಾರ್ಮಿಕ ಮಾತುಗಳ ನಡುವೆ ಮುಂದೆಯೂ ಕೂಡ ನಾವೇ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಆ ನಡುವೆಯೂ ಕೂಡ ಸುಮ್ಮನೆ ಒಂದು ಸ್ವಾರಸ್ಯಕರ ಘಟನೆ ಕೂಡ ಆಯಿತು. ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ತಿಂತಾ ಇರುವಾಗ ಅವ್ರ ತಟ್ಟೆಯಿಂದ ಅವ್ರ ಪ್ಲೇಟಿಂದ ಹಿಂಗೊಂಚೂರು ಕೈ ಹಾಕ್ಬಿಡ್ತಾರೆ. ಇದು ಒಂದು ಸ್ವಾರಸ್ಯಕರವಂತ ಒಂದು ಘಟನೆ. ಎಲ್ಲರೂ ಕೂಡ ಅವ್ರ ತಟ್ಟೆಗೆ ಇವ್ರು ಕೈ ಹಾಕಿಬಿಟ್ರ ಅನ್ನೋ ಚರ್ಚೆ. ಕಳೆದ ಬಾರಿ ಕೂಡ ಇಂಥದ್ದೇ ಒಂದು ಸನ್ನಿವೇಶ ಆಗಿತ್ತು. ಮಧ್ಯ ಒಂದು ಕುರ್ಚಿ, ಇಬ್ರು ಕೂಡ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರು. ಆಗ ಕುರ್ಚಿಯ ಮೇಲೆ ಇಬ್ಬರು ನಾಯಕರ ಕಣ್ಣಿದೆ ಅದನ್ನು. ಬಟ್ ಈಗ ಡಿಕೆ ಶಿವಕುಮಾರ್ ಅವರ ಮಾತು ಹೈಕಮಾಂಡ್ ನಾಯಕರ ಅಂಗಳದವರೆಗೂ ತಲುಪುತ್ತಾ? ಮನವರಿಕೆ ಆಗುತ್ತಾ? ಸಾಧನಾ ಸಮಾವೇಶದ ಗಡಿ ದಾಟಿದೆ. ಇನ್ನೇನಿದ್ರು ಕೂಡ ಸ್ಥಳೀಯ ಚುನಾವಣೆ ಮತ್ತು ಕಾಂಗ್ರೆಸ್ ಮುಂಬರುವಂತ 28ರ ಚುನಾವಣೆಯಲ್ಲಿ ಕಣ್ಣಿಟ್ಕೋಬೇಕು. ಹಾಗಾಗಿ ಇವತ್ತಿನ ಈ ಬೆಳವಣಿಗೆ ಮಹತ್ವವನ್ನು ಪಡ್ಕೊಳ್ತಿದೆ.
ದೇವರು ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು. ಹಂಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಮಂತ್ರಿಗಳು, ಸಹೋದ್ಯೋಗಿಗಳು ಅವರವ್ರ ಇಲಾಖೆಯಲ್ಲಿ ಒಂದು ದೊಡ್ಡ ಸಾಧನೆಗಳನ್ನು ಮಾಡಿ ನಿಮ್ಗೆಲ್ಲ ಒಂದು ಶಕ್ತಿಯನ್ನ ತುಂಬಿದ್ದಾರೆ. ಆದ್ರಿಂದ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಇರಲಿ. ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದೇ ಬರ್ತದೆ. ಬರ್ಕೊಳ್ಳಿ, ಇವತ್ತು ಜನತಾದಳ ಬಿಜೆಪಿ ಇಬ್ರು ಸೇರಿ ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಿಮ್ಮ ಬದುಕಿನ ನಾವು ಯಾವ ರೀತಿ ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ಕಾರವನ್ನು ಕೊಟ್ಟಿದ್ದೇವೆ, ಅದನ್ನು ಉಳಿಸ್ಕೊಂಡು ಹೋಗ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಈ ದೇಶಕ್ಕೆ ನೋಡಿ ರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ, ಬಣ್ಣ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತೇಳಿ ನಾನು ಹಾಗಾಗಿ ಹೇಳ್ತಾ ಇರ್ತೀನಿ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ. ದೇವರು ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟು ಹೋಗ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು. ಚುನಾವಣೆಯ ಯುದ್ಧ ಮುಗಿಸಿ ವಿಶ್ರಾಂತಿಯಲ್ಲಿದ್ದಾರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು. ಹೈ ಅಂಗಳದತ್ತ ಪೆರೇಡ್ ಅನ್ನ ನಡೆಸುವುದಕ್ಕೆ ಅಣ್ತಮ್ಮ ಸಿದ್ಧವಾಗ್ಬಿಟ್ರ. ಟೆಂಪಲ್ ರನ್ ನಂತರ ದೆಹಲಿ ದಂಡಯಾತ್ರೆಗೆ ಸಿದ್ಧತೆಗಳು ನಡೀತಾ ಇದೆ. ಬೆಳಿಗ್ಗೆ ಎಷ್ಟೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ತಿಮ್ಮಪ್ಪನ ದರ್ಶನ ಮಾಡಿ ನೇರವಾಗಿ ತುಮಕೂರಿಗೆ ಎಂಟ್ರಿ ಕೊಟ್ಟರು ಸಾಧನ ಸಮಾವೇಶಕ್ಕೆ. ಮತ್ತೆ ಒಪ್ಪಂದದ ನೆನಪಿನ ಕಾರ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಬಿಟ್ಟಿದ್ದಾರೆ ಬಂಡೆ. ನೇರ ಟ್ರವಲ್ ಶೂಟೇ ಇದು. ಮತ್ತೊಂದು ಕಡೆ ಸಚಿವ ಕುರ್ಚಿಗೆ ತಯಾರಿ ನಡೆಸುತ್ತಿದ್ದಾರೆ ಶಾಸಕರು. ಸಚಿವ ಸಂಪುಟಕ್ಕೂ ಕೂಡ ಮೊದಲು ಪವರ್ ಶೇರಿಂಗ್ ಅಂತ ಅಂಟಮಾಸಿದ್ದಾರೆ. ತೊಡೆ ತಟ್ಟು ನಿಂತು ಬಿಟ್ಟಿದ್ದಾರೆ. ಕೊಟ್ಟ ಮಾತು, ಪಕ್ಷ ನಿಷ್ಠೆ, ಗಟ್ಟಿ ನಿರ್ಧಾರಗಳನ್ನ ಆಗಾಗ ಹೋದಲ್ಲಿ ಬಂದಲ್ಲಿ ಸಿಕ್ಕ ವೇದಿಕೆಗಳೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಅದನ್ನು ಬಹಳ ಸ್ಪಷ್ಟವಾಗಿ ನೋಡಿದ್ವಿ. ಅದರಂತೆ ಈಗ ಒಂದು ಕಡೆ ಇಷ್ಟು ದಿನಗಳ ಕಾಲ ಸಾಧನ ಸಮಾವೇಶಕ್ಕೋಸ್ಕರ ತೆರೆಮರೆಯ ಗುದ್ದಾಟ ಆಗ್ತಿತ್ತು. ಬೂದಿ ಮುಚ್ಚದ ಕೆಂಡದ ತರ ಇತ್ತು. ಬಹಿರಂಗ ಹೇಳಿಕೆಗಳು ಅಷ್ಟಾಗಿ ಬರ್ತಿರ್ಲಿಲ್ಲ. ಈಗ ಎಲ್ಲವೂ ಮುಗ್ದಿದೆ. ಹೈಕಮಾಂಡ್ ನಾಯಕರು ಕೂಡ ಪಂಚರಾಜ್ಯಗಳ ಚುನಾವಣೆ ಮುಗಿತು, ಅಧಿಕಾರವನ್ನು ರಚನೆ ಮಾಡೋ ಕೆಲಸ ಆಯಿತು. ಇನ್ನೇನು ಸ್ಥಳೀಯ ಚುನಾವಣೆಯ ಮೇಲೆ ಕಣ್ಣಿಡ್ಕೋಬೇಕು, GB ಎಲೆಕ್ಷನ್ ಮೇಲೆ ತಯಾರಿ ಮಾಡ್ಕೋಬೇಕು. ಆದ್ರೆ ರಾಜ್ಯದಲ್ಲಿ ಕಾಡ್ತಿರುವಂತ ಅಧಿಕಾರ ಹಂಚಿಕೆ ಈಗ ಕಗ್ಗಂಟಾಗಿನೇ ಉಳಿತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಕಾಂಗ್ರೆಸ್ಸಿಗೆ 3 ವರ್ಷದ ಸೆಲೆಬ್ರೇಷನ್. ಒಂದು ಕಡೆಯಲ್ಲಿ ಈ ಅವಕಾಶ ಸಿಕ್ಕಾಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠೆ, ಅಧಿಕಾರ, ಕೊಟ್ಟ ಮಾತು, ಪ್ರಾರ್ಥನೆ ಅಂತೆಲ್ಲ ಹೇಳ್ತಿದ್ರು. ಇವತ್ತು ಎಲ್ಲರೂ ಸಾಧನೆ ಬಗ್ಗೆ ಮಾತಾಡ್ತಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟು ಹೋಗಬೇಕು ಇಲ್ಲ ಬಿಟ್ಟು ಹೋಗಬೇಕು ಅಂತ ಏನಾಗ್ತಿದೆ ಕಾಂಗ್ರೆಸ್ನಲ್ಲಂತ ಸಂಭ್ರಮವೋ ಅಥವಾ ಬದಲಾವಣೆನ ಅಂತ ಇದು? ಅಖಿಲೇಶ್, ಖಂಡಿತ ಸದ್ಯಕ್ಕೆ ಕಾಂಗ್ರೆಸ್ ಪಡೆಯಲ್ಲಿ ಅಧಿಕಾರ ಹಂಚಿಕೆ ಒಂದು ಮಟ್ಟದಲ್ಲಿ ಚರ್ಚೆ ಆಗ್ತಿದ್ರೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಕೂಗು ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಇದರ ನಡುವೆ ಇಂದು ಕಲ್ಪತರು ನಾಡು ತುಮಕೂರಿನಲ್ಲಿ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಸಮಾವೇಶದಲ್ಲಿ ಸಚಿವರು ಮತ್ತು ಶಾಸಕರು ಸೇರಿದಂತೆ ಪ್ರಮುಖ ಮುಖಂಡರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಇಲ್ಲಿ ತಡವಾಗಿ ಬಂದಿರತಕ್ಕಂಥ DCM ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಕೊಟ್ಟು ಹೋಗಬೇಕು ಅಥವಾ ಬಿಟ್ಟು ಹೋಗಬೇಕು ಅನ್ನುವಂಥ ಒಂದು ಮಾತನ್ನು ಬಹಳ ಮಾರ್ಮಿಕವಾಗಿ ವೇದಿಕೆ ಮೇಲೆ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಮುಂಭಾಗದಲ್ಲೇ ಈ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಅಧಿಕಾರ ಹಂಚಿಕೆ ಪ್ರಸ್ತಾಪ ಕಳೆದ 6 ತಿಂಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ನಾಯಕರಾಗಲಿ ಅಥವಾ ಸಂಬಂಧಪಟ್ಟಂಥ ನಾಯಕರಾಗಲಿ ಎಲ್ಲವೂ ಕೂಡ ಮೌನತಿ ಸಮ್ಮತಿ ಲಕ್ಷಣ ಮಾಡುವಂಥ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಈಗಲಾದರೂ ಒಂದು ಅವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ವಾದವನ್ನು ಬಹಳ ಮಾರ್ಮಿಕವಾಗಿ ಮತ್ತು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ತಮ್ಮ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಇದರ ನಡುವೆ ಒಂದಷ್ಟು ಬೆಳವಣಿಗೆಗಳು ಇದೇ ತಿಂಗಳ 20ನೇ ತಾರೀಕು ಅಂದರೆ ನಾಳೆಯಿಂದ ದೆಹಲಿಯಲ್ಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವವಾದಂಥ ಒಂದು ಬೆಳವಣಿಗೆ ಗಗನಕ್ಕೇರುತ್ತೆ ಅನ್ನುವಂಥ ಒಂದು ಮಾತನ್ನು ಕೇಳಿ ಬರ್ತಾ ಇದೆ. ಇದಾಗಲೇ ಶಾಸಕರು ಕೂಡ ನಮಗೆ ಸಚಿವ ಸಂಪುಟ ಪುನರ್ರಚನೆ ಆದಮೇಲೆ ನಮಗೂ ಒಂದು ಅವಕಾಶ ಕೊಡಬೇಕನ್ನುವಂಥ ಒಂದು ಕೂಗರಣ ಕೇಳಿ ಬರ್ತಾ ಇದೆ. ಇತ್ತ ಹೈಕಮಾಂಡ್ ನಾಯಕರು ಏನು ಪಂಚರಾಜ್ಯಗಳ ಚುನಾವಣೆಯ ನಂತರ ಫಲಿತಾಂಶ ಆದ ನಂತರ ಕೇರಳ ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಿ ಏನು CM ಮುಖ್ಯಮಂತ್ರಿಯ ಒಂದು ಆಯ್ಕೆ ವಿಚಾರದಲ್ಲಿ ಇತ್ತಿರತಕ್ಕಂಥ ಒಂದು ಗೊಂದಲಗಳನ್ನು ಕೂಡ ನಿವಾರಿಸಿಕೊಂಡು ಇಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ 3ನೇ ವರ್ಷದ ಒಂದು ಸಾಧನಾ ಸಮಾವೇಶವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಾರೆ. ಹೀಗಾಗಿ ಪ್ರಸ್ತುತ ಹೈಕಮಾಂಡ್ ನಾಯಕರು ಎಲ್ಲವೂ ಕೂಡ ಬ್ಯುಸಿ ಶೆಡ್ಯೂಲ್ನಲ್ಲಿ ನಡುವೆ ಇದೀಗ
ತಮ್ಮ ಒಂದು ರಿಲ್ಯಾಕ್ಸೇಷನಲ್ಲಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜಕಾರಣದತ್ತ ಬಹುತೇಕವಾಗಿ ಗಮನ ಹರಿಸ್ತಾರೆ. ಇಲ್ಲಿರ್ತಕ್ಕಂಥ ಪ್ರಮುಖ ಬೇಡಿಕೆಗಳಲ್ಲಿ ಅಧಿಕಾರ ಹಂಚಿಕೆ ಮತ್ತು ಸಂಪುಟ ಪುನರ್ರಚನೆ ಏನು ಕೂಗೇನಿದೆ, ಆ ಒಂದು ಎರಡು ವಿಷಯಗಳನ್ನ ಹೈಕಮಾಂಡ್ ನಾಯಕರು ಕೈಗೆತ್ತಿಕೊಳ್ತಾರೆ. ಅಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರಗಳನ್ನ ಆದಷ್ಟು ಬೇಗ ಇತ್ಯರ್ಥಪಡಿಸ್ತಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವೆ ಏನು ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಏನು ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ. ಕಳೆದ ವಾರ ತಮಿಳುನಾಡಿನ ಒಂದು ಪ್ರಮುಖ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅದಾದ ನಂತರ ಇಂದು ತಿರುಪತಿಯ ತಿಮ್ಮಪ್ಪನ ಒಂದು ದರ್ಶನ ಮಾಡಿ ತಮ್ಮ ಒಂದು ಸಂಕಲ್ಪನ ಆದಷ್ಟು ಬೇಗ ಈಡೇರಿಸುವಂಥ ಒಂದು ಮನವಿಯನ್ನು ಮಾಡಿ ಬರ್ತಾರೆ. ಇದೆಲ್ಲದರ ನಡುವೆ ಇದೀಗ ನಾಳೆಯಿಂದ ಏನು ಬಹಳ ಕುತೂಹಲಾತ್ಮಕವಾಗಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಚರ್ಚೆಗೆ ಕಾರಣ ಆಗ್ತಿರುವಂಥದ್ದು ಶಾಸಕರಾಗಿರ್ತಕ್ಕಂಥ ಡಿ.ಬಿ. ಜಯಚಂದ್ರ ಆಗಿರ್ಬೋದು ಮತ್ತು ಅಶೋಕ್ ಪಟ್ಟಣವ್ರು ಆಗಿರ್ಬೋದು, ಬಿ.ಕೆ. ಹರಿಪ್ರಸಾದ್ ಆಗಿರ್ಬೋದು, ಬಹುತೇಕ ಹಿರಿಯ ಶಾಸಕರು ದೆಹಲಿ ಕಡೆ ಮಕ ಮಾಡ್ತಿದ್ದಾರೆ. ಒಂದು ಅವಕಾಶ ನಮಗೆ ಮಾಡಿಕೊಡಿ, ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ನಿರೀಕ್ಷಾ ಮಟ್ಟದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಜೊತೆಗೆ ಪಕ್ಷ ಸಂಘಟನೆ ಕೂಡ ನಾವು ಕೈ ಜೋಡಿಸ್ತೇವೆ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಿರುವಂಥದ್ದು. ಆದರೆ ಹೈಕಮಾಂಡ್ ನಾಯಕರು ಯಾವ ಒಂದು ಸೂಚನೆಯನ್ನು ಇಲ್ಲಿ ತೆಗೆದುಕೊಳ್ತಾರೆ, ಯಾವ ಒಂದು ನಿಲುವನ್ನು ಇಲ್ಲಿ ತಮ್ಮ ಒಂದು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಯಾಕಂತಂದರೆ ಈಗ ತಾನೇ ಎಲ್ಲ ಕೂಡ ಮುಗಿದಿದೆ. ಇನ್ನೇನು ಕೆಲವೇ ದಿನಗಳು ಕೂಡ ಬಹುತೇಕ ಹಿರಿಯ ಶಾಸಕರು ಕೂಡ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಏನು ಅಧಿಕಾರ ಹಂಚಿಕೆ ಮತ್ತು ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವವಾದಂಥ ಒಂದು ಬೆಳವಣಿಗೆ ಆಗುತ್ತೆ. ಆ ಒಂದು ಬೆಳವಣಿಗೆ ಸಾಕಷ್ಟು ಒಂದು ಮಹತ್ವದಾಗಿರುತ್ತೆ. ಹೀಗಾಗಿ ಎಲ್ಲವೂ ಕೂಡ ಏನು ಹೈಕಮಾಂಡ್ ನಾಯಕರು ಏನಾದ್ರು ರಿಲ್ಯಾಕ್ಸೇಷನಿಂದ ಒಂದು 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 ಅವಕಾಶ ಕೊಟ್ಟು ನೋಡೋಣ ಅನ್ನುವಂಥ ಎಲ್ಲದಕ್ಕೂ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದಲ್ಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಬೆಳವಣಿಗೆ ಈ ಒಂದು ತಿಂಗಳಲ್ಲಿ ಆಗಲಿದೆ. ಅಖಿಲೇಶ್, ಅಂದ್ರೆ ಈ ಬೆಳವಣಿಗೆ ಎಲ್ಲವನ್ನ ನೋಡ್ತಾ ಇದ್ರೆ ಒಂದೇ ಕಾಂಗ್ರೆಸ್ನಲ್ಲಿ ಈಗ ಕೊಟ್ಟೆ ಹೋಗ್ಬೇಕು, ಇಲ್ಲಾಂತಂದ್ರೆ ಇವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರ ಬಳಿನೇ ಹೋಗುವ ಅನ್ನೋ ತರ ಇದೆ. ಏನಾಗ್ಬೋದು ಅಂತ ಅಖಿಲೇಶ್, ಖಂಡಿತ. ಯಾಕಂತಂದರೆ ಅಧಿಕಾರ ಹಂಚಿಕೆ ಅನ್ನೋದು ಹೈಕಮಾಂಡ್ ನಾಯಕರೇ ನಿರ್ಧಾರ ಮಾಡಬೇಕೇ ಹೊರತು ಏನಾದ್ರು ಇಲ್ಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಇಲ್ಲಿ ಈ ಸ್ಥಳೀಯ ನಾಯಕರೇ ಕೂತ್ಕೊಂಡು ಏನೋ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಏನೋ ಒಂದಷ್ಟು ವಿಚಾರಗಳನ್ನು ಇತ್ಯರ್ಥ ಮಾಡುವಂಥ ಯಾವುದೇ ಒಂದು ಸನ್ನಿವೇಶ ಕೂಡ ಕೇಳಿ ಬರ್ತಾ ಇಲ್ಲ. ಈಗಾಗಲೇ CM ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಆಪ್ತ ಶಾಸಕರಿಗಾಗಲಿ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಒಂದು ಆಪ್ತ ಬಲದಲ್ಲಿ ಗುರುತಿಸಿರ್ತಕ್ಕಂಥ ಶಾಸಕರಿಗಾಗಲಿ ಎಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಆಗಬೇಕು. ದೆಹಲಿ ನಾಯಕರೇ ಈ ಒಂದು ಗೊಂದಲಗಳಿಗೆ ಮತ್ತು ಈ ಒಂದು ವಿಚಾರಕ್ಕೆ ತೆರೆ ಎಳೆಯುವಂಥ ಒಂದು ಕೆಲಸ ಆಗಬೇಕು. ಹಾಗಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದಲ್ಲಿ ಬಹುತೇಕ ಹಿರಿಯ ಶಾಸಕರು ಮತ್ತು ಡಿ.ಕೆ. ಶಿವಕುಮಾರ್ ಬಣ್ಣದಲ್ಲಿ ಗುರುತಿಸತಕ್ಕಂಥ ಶಾಸಕರು ಇದೇ ತಿಂಗಳ ಅಂತ್ಯಕ್ಕೆ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪಿಸಿ ನಮಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕಂತಂದರೆ ಮಾಹಿತಿಗಳ ಪ್ರಕಾರ ಸಚಿವ ಸಂಪುಟ ಪುನರ್ರಚನೆಗೆ ಮುನ್ನ ಅಧಿಕಾರ ಹಂಚಿಕೆ ಒಂದು ವಿಚಾರಕ್ಕೆ ಇತ್ಯರ್ಥಪಡಿಸಬೇಕು. ಕಳೆದ 6 ತಿಂಗಳಿಂದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ಗೊಂದಲದಿದೆ. ಬಹುತೇಕ ಶಾಸಕರು ಕೂಡ ಇದೇ ಒಂದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ವಿಪಕ್ಷಗಳ ಒಂದು ಅನವಶ್ಯಕ ಟೀಕೆಗಳಿಗೆ ಈ ಒಂದು ವಿಚಾರ ತುತ್ತಾಗ್ತಿದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರವನ್ನು ಆದಷ್ಟು ಬೇಗ ತಿಳಿಗೊಳಿಸುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಮೊದಲು ಯಾವ ಒಂದು ವಿಚಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಮತ್ತಷ್ಟು ಅಪ್ಡೇಟ್ಸ್ಗಳಿದೆ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ. ನೋಡಿ, ಅಧಿಕಾರ ಬಂದು 3 ವರ್ಷ ತುಂಬಿದ ಬೆನ್ನಲ್ಲೇ ಸರ್ಜರಿಗಳನ್ನ ಮಾಡ್ತಾರಾ? ಸಚಿವ ಸಂಪುಟ ಪುನರ್ರಚನೆಗೆ ಫಿಕ್ಸ್ ಆಗಿಬಿಡ್ತಾ ಮುಹೂರ್ತ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಈ ತಿಂಗಳ ಅಂತ್ಯಕ್ಕೆ ಸಂಪುಟ ಪುನರ್ರಚನೆ ಬಹುತೇಕ ಫಿಕ್ಸ್. ನೋಡಿ, ಪುನರ್ರಚನೆಯಾದ್ರೆ ಯಾರಿಗೆಲ್ಲ ಕಾದಿದೆ ಗೂಟದ ಕಾರಿನ ಗಿಫ್ಟು, ಮಂತ್ರಿಗಿರಿ ಯಾರಿಗೆ ಸಿಗುತ್ತೆ? ಈ ಬಗ್ಗೆ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. 15ರಿಂದ 20 ಶಾಸಕರಿಗೆ ಸಿಗಲಿದೆಯೇ ಸಂಪುಟದಿಂದ ಗೇಟ್ ಪಾಸ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಂಶಗಳಿದೆ. ಕರ್ನಾಟಕ ನ್ಯೂಸ್ ಬಳಿ ಮುಂದೆ ಏನಾಗಬಹುದು, ಯಾರ್ಯಾರು ಆ ಲಿಸ್ಟಲ್ಲಿದ್ದಾರೆ, ಯಾರಿಗೆ ಕೋಕ್ ಕೊಡ್ತಾರೆ, ಯಾರಿಗೆ ಮತ್ತೆ ಅಧಿಕಾರವನ್ನ ಮುಂದುವರಿಸುವಂತ ಭಾಗ್ಯಗಳಿದೆ ಅನ್ನುವಂಥ ಹಲವು ವಿಚಾರಗಳಿದೆ. ಅದರಲ್ಲಿ ಪ್ರಮುಖವಾಗಿ ಅನೇಕರ ಹೆಸರು ಲಿಸ್ಟ್ಗಳು ಕಣ್ಮುಂದೆ ಬರುತ್ತೆ. ಅನೇಕ ನಾಯಕರಿದ್ದಾರೆ ಆ ರೇಸ್ನಲ್ಲಿ. ಮುಂದೆ ಏನಾಗುತ್ತೆ ಅನ್ನೋದರ ಬಗ್ಗೆ ಸಾಲು ಸಾಲು ನಾಯಕರು, ಅವರ ಬೇಡಿಕೆ, ಹೀಗೆ ಅನೇಕ ವಿಚಾರಗಳಿದೆ. ಕರ್ನಾಟಕ ನ್ಯೂಸ್ ಬಳಿ ಅದೊಂದು ಎಕ್ಸ್ಕ್ಲೂಸಿವ್ ಅಂಶಗಳಂತಂದ್ರೆ ಅದೃಷ್ಟಶಾಲಿಗಳು ಯಾರು ಅಂತ ನೋಡಿ. ಈಗಾಗಲೇ KN ರಾಜಣ್ಣ, ಡಿ ಸುಧಾಕರ್ ಅವರು, ನಾಗೇಂದ್ರ ಅವರಿಂದ 3 ಸ್ಥಾನ ಖಾಲಿ ಇದೆ. ರಾಜಣ್ಣ, ನಾಗೇಂದ್ರ ಮತ್ತೆ ತಮಗೆ ಅವಕಾಶ ಬೇಕಂತ ಒಂದು ಬೇಡಿಕೆ ಇಟ್ಕೊಂಡಿದ್ದಾರೆ. ಈ ಬಾರಿ ಲಿಸ್ಟಲ್ಲಿರೋದ್ರಲ್ಲಿ ಪ್ರಮುಖರು ಬಸವರಾಜ ರೆಡ್ಡಿ ಅವರಿರ್ಬೋದು, TB ಜಯಚಂದ್ರ ಅವರು, RV ದೇಶಪಾಂಡೆ ಅವರು, ಹಿರಿಯರೆಲ್ಲ ಇದ್ದಾರೆ. ಹಿರಿಯರು ಕಿರಿಯರು ಎಲ್ಲರ ನಡುವೆ ಈಗ ಕಾಂಗ್ರೆಸ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಕಾದ್ ನೋಡಬೇಕು.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ